ಫ್ರೀ ಅಕೌಂಟ್ ಅಂತ ಮಾಡಿಸಿದ್ದಾರೆ. ಎಲ್ಲರೂ ಬಂದು ಸುಮಾರು ಜನ ಬ್ಯಾಂಕವರು ಬಂದಿದ್ರು, ಇಂಡಸ್ಲೈನ್ ಬ್ಯಾಂಕ್ ಅವರು ಬಂದಿದ್ರು. ಅವರೆಲ್ಲ ಬಂದ್ಬಿಟ್ಟು ಫ್ರೀ ಅಕೌಂಟ್ ಅಂತ ಅವರೇ ಸಿಮ್ಗಳು ತಂದುಬಿಟ್ಟು ಅವರೇ ಅಕೌಂಟ್ ಓಪನ್ ಮಾಡಿ ನಮ್ಮ ಮೊಬೈಲ್ಗೆ ಹಾಕಿ ಅಕೌಂಟ್ ಓಪನ್ ಮಾಡಿ ಆಮೇಲೆ ಆಕ್ಟಿವೇಶನ್ ಆಗಿದ್ಮೇಲೆ ಅವರು ಸಿಮ್ಗಳನ್ನ ಅವರೇ ತಗೊಂಡೋದ್ರು. ಆಮೇಲೆ ಸರಿ ಆಯಿತು ಅಂತ ಮತ್ತೆ ಒಂದು ತಿಂಗಳಾದ್ರೂ ನಮ್ಗೆ ಅಕೌಂಟ್ ಬುಕ್ ಎಲ್ಲ ಬಂದಿಲ್ಲ. ಅದಕ್ಕೋಸ್ಕರ ನಾವು ಇದಕ್ಕೆ ಹೋಗಿದ್ವಿ, ಬ್ಯಾಂಕಿಗೆ ಹೋಗಿ ಕೇಳಿದ್ದಕ್ಕೆ ಬರುತ್ತೆ, ಏನು ತೊಂದರೆ ಇಲ್ಲ, ನಾವೇ ತಂದು ಕೊಡ್ತೀವಿ ಅಂತ ಹೇಳಿ ಕಳಿಸಿದ್ವಿ. ಆಮೇಲೆ ನೋಡಿದ್ರೆ ಇವಾಗ ಮೊನ್ನೆ 3 ದಿನ ಆಯಿತು ಆನಂದ್ ಅವ್ರ ಹೆಸರು ಮೇಲೆ ನೋಟಿಸ್ ಬಂದಿದೆ. ಇವ್ರು ಸಾಹೇಬ್ರವರೆಲ್ಲ ಮನೆ ಹತ್ರ ಬಂದ್ಬಿಟ್ಟು ಈ ಥರ ನೋಟಿಸ್ ಬಂದಿದೆ, ಈ ಥರ ಆಗಿದೆ, ಬನ್ನಿ ಮಾತಾಡೋಣ ಅಂತೇಳಿ ಬಂದು ಮನೆ ಹತ್ರ ಬಂದು ಹೇಳಿದ್ವಿ. ನಾವು 3 ದಿನದಿಂದ ಇಲ್ಲೇ ಓಡಾಡ್ತಾ ಇದ್ದೀವಿ. ಅದು ಏನಾಗ್ತದೆ ಏನು ಅಂತ ಗೊತ್ತಿಲ್ಲ, ಫ್ರಾಡ್ ಆಗಿದೆ, ಮತ್ತು ದುಡ್ಡೆಲ್ಲ ಅವ್ನದು ಸಿಮ್ ಇಲ್ಲ, ಅಕೌಂಟು ಇಲ್ಲ, ಎಂಥದ್ದು ಇಲ್ಲ, ಅದು ಏನು ಗೊತ್ತಾಗ್ತಾ ಇಲ್ಲ ನಮಗೆ. ಈ ಥರ ಆಗಿದೆ, ಇಷ್ಟಿಷ್ಟು ದುಡ್ಡು ಟ್ರಾನ್ಸಾಕ್ಷನ್ ಆಗಿದೆ, ನಿಮ್ಗೆ ಗೊತ್ತಿಲ್ಲದಂಗೆ ಹೆಂಗಾಗುತ್ತೆ, ನಿಮ್ಮ ಅಕೌಂಟಿಂದ ಬಂದಿರೋದು ಅಂತೇಳಿ ಅದೆಲ್ಲ ಮಾತಾಡಿದ್ದಾರೆ. ಅದು ಏನಂತ ನಮಗೂ ಏನು ಅರ್ಥನೂ ಆಗ್ತಾಯಿಲ್ಲ, ನಮಗೇನು ಗೊತ್ತೂ ಇಲ್ಲ, ಯಾವ ಥರ ದಾಖಲೆನೂ ನಮ್ಮ ಹತ್ರ ಇಲ್ಲ. ಆದರೆ ಈ ಥರ ಫ್ರಾಡ್ ಆಗ್ತಾಯಿದೆ. ನಾಳೆ ದಿನ ಯಾರಾದರೂ ಬಂದು ಇಟ್ಕೊಂಡು ಹೋದ್ರು, ಏನಾದ್ರು ತೊಂದರೆ ಮಾಡಿದ್ರು ನನ್ನ ಮಗನಿಗೆ, ಅಥವಾ ಏನೋ ಒಂದು ಪ್ರಾಬ್ಲಮ್ ಆಯಿತು, ಅವ್ರ ಜೀವನ ಹೇಗೆ, ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾರೋದು ನಮಗೆ, ನಾವೇನು ಮಾಡೋಣ? ನಮಗೆ ನ್ಯಾಯ ಒದಗಿಸ್ಕೊಡಿ, ಅಷ್ಟು ಗೊತ್ತು ನಮಗೆ. ಬೇರೆ ನಮ್ದು ಏನು ಫ್ರಾಡ್ ಇಲ್ಲ, ನಾವೇನು ಮಾಡೂ ಇಲ್ಲ. ಯಾಕಂದ್ರೆ ಕಾನೂನು ಪ್ರಕಾರ ಅದೇನು ಕ್ರಮ ಕೈಗೊಳ್ತಾರೋ ಕೈಗೊಳ್ಳಿ, ನ್ಯಾಯ ಒದಗಿಸ್ಕೊಡಿ ಅಷ್ಟೇ.